ರಾಮಸ್ವಾಮಿ ಅವರೇ, ತುಂಬ ಖುಷಿ ಆಯಿತು. ನಿಮ್ಮ ತೋಟ, ಸಾವಯವ ತೋಟ ಅದ್ಭುತವಾಗಿ ಮಾಡಿದ್ದೀರಿ. ಏನೋ ಸರ್. ಖಂಡಿತವಾಗಿಯೂ ಇದು ನಮ್ಮ ರೈತರಿಗೆ ಒಂದು ರೀತಿ ಮಾಡೆಲ್ ತೋಟ. ಹಾಗಾಗಿ ನನಗಂತೂ ಭಾಳ ಖುಷಿಯಾಗಿದೆ ನಿಮ್ಮ ತೋಟದ ವೀಕ್ಷಣೆ ಮಾಡಿ. ಏನ್ರಿ ಮಂಜಣ್ಣರೇ, ನೀವೇ ಖಂಡಿತವಾಗಿ ಹಾಂ? ನನಗಂತೂ ಭಾಳ ಖುಷಿ ಆಯ್ತು. ಈಗ ನಾನು ಹೇಳೋದು, ನೀವು ಒಳ್ಳೆ ಕೆಲಸ ಮಾಡ್ತಾಯಿದ್ದೀರಿ. ದೇವರು ನಿಮ್ಮನ್ನು ಚೆನ್ನಾಗಿಟ್ಟಿರಲಿ. ನಿಮಗೆ ಎಷ್ಟು ಜನ ಮಕ್ಕಳು? 3 ಜನ ಮಕ್ಕಳು. 3 ಜನ ಮಕ್ಕಳು. ಅವರೆಲ್ಲ ಚೆನ್ನಾಗಿದ್ದಾರಾ? ಚೆನ್ನಾಗಿದ್ದಾರೆ ಸರ್. ಏನೇನು ಮಾಡ್ತಿದ್ದಾರೆ? ಒಬ್ಬರು ಹಿರೇ ಮಗಳದ್ದು 2 ಹೆಣ್ಣು 1 ಗಂಡು. ಹಾಂ. ದೊಡ್ಡ ಮಗಳು ಮೈಸೂರಲ್ಲಿದ್ದಾರೆ. ಹಾಂ. ಅವ್ರ ಯಜಮಾನರು ರೆವಿನ್ಯೂ ಡಿಪಾರ್ಟ್ಮೆಂಟಲ್ಲಿದ್ದಾರೆ. ರೈಟ್. ಎರಡನೇ ಮಗಳು? ಎರಡನೇನು ಮಗ. ಅವನು ನನ್ನ ಜೊತೆಲ್ಲೇ ಇದ್ದಾನೆ. ಹಾಂ ಹಾಂ. ಈಗ ಸದ್ಯಕ್ಕೆ ಕಡೂರಲ್ಲಿ APMCಯಲ್ಲಿ ತರಕಾರಿ ವ್ಯಾಪಾರ ಹಾಂ 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 ಮಾಡ್ಕೊಂಡಿದ್ದೇನೆ. ಸರಿ. ಮತ್ತು ಲಾಸ್ಟ್ನವರು ಮಗಳು, ಅವರು ಇಲ್ಲೇ ಅರಸೀಕೆರೆ ತಾಲೂಕು ಹಾನಹಳ್ಳಿ ಗುತ್ತಿನಕೆರೆ ಇದೆಯಲ್ಲ, ರಂಗನಾಥ ಸ್ವಾಮಿ ದೇವಸ್ಥಾನ ಅಂತ. ಗಟ್ಟಿಯಾಗಿ ಮಾತಾಡ್ರಿ ಒಂಚೂರ. ರಂಗನಾಥ ಸ್ವಾಮಿ ದೇವಸ್ಥಾನ ಅಂತ ಅಲ್ಲಿದ್ದಾರೆ. ಹಾಗಾಗಿ ಅವರು ತುಂಬ ಚೆನ್ನಾಗಿದ್ದಾರೆ. ಎಲ್ಲರಿಗೂ 1 ಗಂಡು 1 ಹೆಣ್ಣು. ಈಗ ನನಗೆ ಏನು ಬೇಕಾಯ್ತು ಅಂದರೆ, ನೀವು ಇಷ್ಟು ಒಳ್ಳೆ ಕೆಲಸ ಮಾಡ್ತಿದ್ದೀರಲ್ಲ, ನಿಮ್ಮ ಕುಟುಂಬ ನೆಮ್ಮದಿಯಾಗಿರಬೇಕು. ನೆಮ್ಮದಿಯಾಗಿ ಎಲ್ಲರೂ ನೆಮ್ಮದಿಯಾಗಿದ್ದಾರೆ, ಎಲ್ಲ ಆರಾಮಾಗಿದ್ದಾರೆ, ಎಲ್ಲರೂ ನೆಮ್ಮದಿಯಾಗಿದ್ದಾರೆ. ಅದಕ್ಕೆ ಯಾಕಪ್ಪ ಹೇಳ್ತೀನಿ ಅಂದರೆ, ನಾವು ಏನಾದ್ರು ನೇಚರ್ಗೆ ಒಳ್ಳೇದು ಮಾಡಿದರೆ ನೇಚರ್ ನಮ್ಮ ಎಲ್ಲ ಕುಟುಂಬದಕ್ಕೂ ಕೂಡ ಖಂಡಿತ ಒಳ್ಳೇದು ಮಾಡುತ್ತೆ. ನಿಜವಾಗ್ಲೂ ಖಂಡಿತ. ಅದಕ್ಕೋಸ್ಕರ ನಾನು ಕೇಳಿದ್ದು. ಭಾಳ ಖುಷಿ ಆಯಿತು. ಈಗ ನೀವು ಏನಾದ್ರು ನಮ್ಮ ರೈತರಿಗೆ ಸಂದೇಶ ಕೊಡೋದಿದ್ರೆ ಸರ್, ನೀವು, ಯಾಕೆಂದರೆ ಭಾಳ ಒಳ್ಳೆ ಕೆಲಸ ಮಾಡಿದ್ದೀರಿ ಸರ್. ಒಂದು ರೈತರಿಗೆ ಸಂದೇಶ ಕೊಡೋಷ್ಟು ದೊಡ್ಡ ಮಟ್ಟಕ್ಕೆ ನಾನೇನು ಕೃಷಿ ಮಾಡಿಲ್ಲ. ಯಾಕೆ ಅಂದರೆ ನಾನು ಒಬ್ಬ ಸರ್ಕಾರಿ ನೌಕರನಾಗಿ, ಬ್ಯಾಂಕಲ್ಲಿ ನೌಕರಿಯಾಗಿ ಕೃಷಿ ಬಗ್ಗೆ ಏನೂ ಗೊತ್ತಿರಲಿಲ್ಲ. ಏನು ಅಂದರೆ, ಒಂದು ಊರ ಹತ್ರ ಬಂದಾಗ ಏನೋ ಒಂದು ನಮ್ಮ ತಂದೆಯವ್ರದ್ದು ತೋಟ ಜಮೀನಿದೆಯಲ್ಲ, ಏನಾರು ಒಂದು ಸಾಧನೆ ಮಾಡಬೇಕು ಅಂತೇಳಿ ಮಾಡ್ತಾ ಹೋಗ್ತಾ ಇದ್ದಂಗೆ ಪ್ರಪ್ರಥಮ ಬಾರಿಗೆ ನಾನು ಮಾಡಬೇಕು ಅಂತ ಅಂದಾಗಲೇ ಈ ಸ್ಟಾರ್ಟಿಂಗಲ್ಲಿ 2011ರಲ್ಲಿ ಈ ಜಮೀನನ್ನು ಬಿಡಿಸ್ಕೊಂಡು, ಅಂದರೆ ಮಿಲ್ಟೆಕ್ ಕೊಟ್ಟಿದ್ವಿ, ಬಿಡಿಸ್ಕೊಂಡು ಈರುಳ್ಳಿ ಹಾಕಿದೆ. ಒಂದು 2-3 ವರ್ಷ ಅದು ಇದು ಬೆಳೆ ಬೆಳೆದೆ. ಆವಾಗಲೇ ಗೊತ್ತಾಯಿತು ಇದು ನಮ್ಮಂಥವರಿಗೆ ತುಂಬ ಕಷ್ಟ ಆಗುತ್ತಲ್ಲ. ಯಾಕೆಂದರೆ ಕೃಷಿ ಬಗ್ಗೆ ಗೊಬ್ಬರದ ರೇಟು, ಆಮೇಲೆ ಕೂಲಿ ಕಾರ್ಮಿಕರದ್ದು ಭಾರಿ ಕಷ್ಟ. ಆ ದುಡ್ದದ್ದೆಲ್ಲ ಅವರಿಗೆ ಹೋಯ್ತು, ನಮಗೇನು ಲಾಭ ಆಗಲಿಲ್ಲ. ಹಾಗಾಗಿ ಒಂದು ತೀರ್ಮಾನಕ್ಕೆ ಬಂದು ಒಂದು ತೋಟನೇ ಮಾಡಬೇಕು, ತೋಟ ಮಾಡಿದ್ರೆ ಅನುಕೂಲ ಆಗುತ್ತೆ ಅಂತ ಹೇಳ್ಬಿಟ್ಟು ಸ್ವಲ್ಪ ಸಣ್ಣ ಪುಟ್ಟ ನಮ್ಮ ಬ್ಯಾಂಕಲ್ಲೇ ನನ್ನ ಒಂದು ವೃತ್ತಿ ಜೀವನದಲ್ಲೇ ಸಣ್ಣದಾಗಿ ಒಂದು ಸಾಲ ಪಾಲ ಮಾಡಿಕೊಂಡು ಪೆನ್ಷನ್ ಹಾಕಿಸಿ ಅಡಿಕೆ ತೆಂಗು ಮಾಡಬೇಕು ಅನ್ನೋ ಒಂದು ಉದ್ದೇಶಕ್ಕೆ. ನೀವು ತೋಟ ಮಾಡಿದ್ರಿ, ನಾನು ಹೇಳ್ತಿರೋದು, ಎಲ್ಲರೂ ತೋಟ ಮಾಡಿರ್ತಾರೆ, ನೀವು ತೋಟ ಮಾಡಿರ್ತೀರಿ, ಆದ್ರೆ ನಿಮ್ದೇನು ಸ್ಪೆಷಲ್ಲು ಅದು ಸರ್? ಅದನ್ನೇ ಹೇಳ್ತೀನಿ ನಿಮಗೆ. ಸ್ಟಾರ್ಟಿಂಗಲ್ಲಿ ನಾನು ಏನು ಯಾತಕ್ಕೋಸ್ಕರ ನಾನು ಇಷ್ಟೆಲ್ಲ ಕಷ್ಟಪಟ್ಟು ಮಾಡಿದೆ ಅಂದರೆ, ನಾನು ಭದ್ರಾವತಿಯಲ್ಲಿದ್ದೆ. ಭದ್ರಾವತಿಯಿಂದ ಬಂದು ನಾನು ಇದನ್ನು ಜೀವಾಮೃತದಾಗೆ ಮಾಡಬೇಕು, ಸಾವಯವ ರೀತಿಯಲ್ಲೇ ಬೆಳಿಬೇಕು. ರೈತರದ್ದು ನನಗೆ ಯಾವಾಗ ಒಂದು ಯೂಟ್ಯೂಬ್ ನೋಡೋ ಒಂದು ಅಭ್ಯಾಸ ಬೆಳೀತು. ಆ ಯೂಟ್ಯೂಬಲ್ಲಿ ನಾನು ತಿಳ್ಕೊಂಡಿದ್ದೇನು ಅಂದರೆ, ನಾವು ಇವತ್ತು ಜನ ಎಲ್ಲ ತುಂಬ ಕೆಮಿಕಲ್ ಹಾಕಿ ಬೆಳೀತಾ ಇದ್ದಾರೆ. 1-2 ಬೆಳೆ ಬೆಳೆದು ಎಲ್ಲರೂ ಶ್ರೀಮಂತರಾಗ್ತಾರೆ. ಆದರೆ ಮುಂದೆ ಅವ್ರ ಮಕ್ಕಳಿಗೆ ಭೂಮಿ ಇಲ್ದಂಗೆ ಮಾಡ್ತಾರಲ್ಲ ಅನ್ನೋ ಒಂದು ಸಂದೇಶ ನನಗೆ ತಿಳಿತು. ಅಂದರೆ ಕೆಮಿಕಲ್ ಬಳಸಿದ್ರೆ ಭೂಮಿ ಹಾಳಾಗುತ್ತೆ. ಈಗ ಇದನ್ನು ಕಳೆ ವಸ್ತು ಹೊಡೆಯೋದ್ರಿಂದ ಜೀವಾಮೃತ ಇದು ಭೂಮಿಯಲ್ಲಿ ಇರೋ ಒಂದು ಜೀವಾಣುಗಳೆಲ್ಲ ಹಾಳಾಗೋಗ್ತದೆ. ಈಗ ಗೊತ್ತಾಗೋದಿಲ್ಲ. ಮಳೆ ಬರುತ್ತೆ, ಅವಾಗ ಪೈರು ಬರುತ್ತೆ, DAP, ಯೂರಿಯಾ, ಕೆಮಿಕಲ್ ಎಲ್ಲ ಕೆಲಸ ಮಾಡುತ್ತೆ, ಅವ್ರಿಗೆ ಆದಾಯ ಬರುತ್ತೆ. ನಾವು ಇಷ್ಟು ಗೊಬ್ಬರ ಹಾಕ್ತೀವಿ, ಇಷ್ಟು ಆದಾಯ ಬರುತ್ತೆ ಅಂತಾರೆ. ನಾನು ಏನಾದ್ರು ಒಂದು ಸಾಧನೆ ಮಾಡಬೇಕು ಅನ್ನೋ ಒಂದು ಉದ್ದೇಶದಿಂದ ಸಸಿ ಹಾಕಿ ಒಂದು ಅಡಿಕೆ ತೋಟ ಕಟ್ಟಿದ ಸ್ಟಾರ್ಟಿಂಗಿಂದನೂ ನಾನು ಗೊಬ್ಬರನೇ ಹಾಕ್ಬಾರ್ದು ಅನ್ನೋ ಒಂದು ತೀರ್ಮಾನಕ್ಕೆ ಬಂದು ನಾನೇನು ಮಾಡಿದೆ, ಇದನ್ನು ಈ ಜೀವಾಮೃತದ ಬಗ್ಗೆನೇ ಸಗಣಿ ಎಲ್ಲಿ ಸಿಕ್ಕಿದ್ರು, ದಾರಿಯಲ್ಲಿ ಸಿಕ್ಕಿದ್ರು ಸರಿ, ಎಲ್ಲಿ ಸಿಕ್ಕಿದ್ರು ಸರಿ, ಸಗಣಿ ಗೋಮ ಮಿಕ್ಸ್ ಮಾಡಿಬಿಟ್ಟು ಒಂದು 20 ಲೀಟರ್ ರೆಡಿ ಮಾಡಿಕೊಂಡು ಅಲ್ಲಿ ತಗೊಂಬಂದು ಇಲ್ಲಿ 200 ಲೀಟ್ರಿಗೆ ನೀರಿಗೆ ಮಿಕ್ಸ್ ಮಾಡಿಬಿಟ್ಟು ಒಂದೊಂದೇ ಗಿಡಕ್ಕೆ ಒಂದು ಸರಿ ತಂದರೆ ಸಣ್ಣ ಸಸಿಯಿಂದನೂ ಬರೀ ಜೀವಾಮೃತ ಕೊಟ್ಕೊಂಡೇ ಬಂದೆ. ಆಮೇಲೆ ಸ್ವಲ್ಪ ನನಗೆ ಅಲ್ಲಿ ಇಲ್ಲಿ ತಗೊಂಬಂದು ಒಟ್ಟಿಗೆ ಆದರೆ ಶ್ರಮ ಪಡೆದಲ್ಲೇ ನಾನು ಯೂರಿಯಾ ತರದಲ್ಲೇ DAP ತರದಲ್ಲೇ ಬೆಳೆದ ತೋಟ ಬಂತು. ಯಾವಾಗ ಬಂತು ನನಗೆ? 2020ರಲ್ಲಿ ಬಂತು. 2020 ಎಲ್ಲ ದಾಖಲೆ ಮಾಡಿಟ್ಟಿದ್ದೀನಿ. ಎಲ್ಲ ದಾಖಲೆ ಪುಸ್ತಕ ಮೇಂಟೈನ್ ಮಾಡಿದಿರಿ? ಪುಸ್ತಕ ಮೇಂಟೈನ್ ಮಾಡಿರಲಿಲ್ಲ. ನಮ್ಮ ಸಾವಯವ ಚಿಕ್ಕಮಗಳೂರು ಸಾವಯವ ಬಳಗದಿಂದ ಒಂದು ಕೊಟ್ಟರು. ಅವಾಗ ಯೋಚನೆ ಮಾಡಿ ನೋಡು, ನಾನು ನಿಮಗೆ ರೈತರಿಗೆಲ್ಲ ಒಂದು ಸಂದೇಶ ಹೇಳೋದೇನು, ಈಗ ರೈತರಿಗೆ ನಾನು ಹೇಳ್ಬೇಕು ಅನ್ನೋದೇನು ಅಂದರೆ, ಇದನ್ನ ಪ್ರಕಾರ
ನಾನು 2016-17ರಲ್ಲಿ 15-16ರಲ್ಲಿ ಹಾಕಿದೆ. 4ನೇ ವರ್ಷಕ್ಕೆ ಫಸಲು ಬಂತು. 4ನೇ ವರ್ಷಕ್ಕೆ ಫಸಲು ಬಂದಾಗ ಫಸ್ಟ್ ವರ್ಷದ ಫಸಲು ಎಲ್ಲರೂ ಕೇಳಿದ್ರೆ ಬರೀ 50 kg ಕೊಯ್ದೆ, ಒಂದು ಕ್ವಿಂಟಲ್ ಕೊಯ್ದೆ ಅಂತ. ಆನಂದ ನೀನು ಎಷ್ಟು ಕೊಯ್ದಪ್ಪ ಫಸ್ಟ್ನೇ ತಿಂಗಳು? ಫಸ್ಟ್ನೇ ವರ್ಷ 50 kg ಕೊಯ್ದರು. ಅವ್ರದ್ದು 1 ಎಕರೆ ತೋಟ 50 kg ಕೊಯ್ದರು. ಅವ್ರ ಲೆಕ್ಕಾಚಾರಕ್ಕೆ ನಂದು 2 ಎಕರೆ ಅಂದರೆ 1 ಕ್ವಿಂಟಲ್ ಬೆಳೆದ್ರೆ ಜಾಸ್ತಿ. ಯಾರನ್ನು ಕೇಳಿದರೆ ರಾಮಣ್ಣರು ನಿಮಗೆ ತುಂಬ ಹಿರಿಯರು, ನಿಮ್ಮ ಅನುಭವದಲ್ಲಿ ಯಾರು ಒಂದು ಫಸ್ಟ್ನೇ ವರ್ಷಕ್ಕೆ 1 ಎಕರೆಗೆ ಕ್ವಿಂಟಲ್ ಗಟ್ಟಲೆ ಕೊಯ್ದಿರೋರು ಇದ್ದಾರೆ ಅಂದರೆ? ಸ್ವಾಮಿ ನಾನು ಏನೂ ಹಾಕಿಲ್ಲ, ಏನೂ ಇಲ್ಲ, ಬರೀ ಜೀವಾಮೃತ 20 ಲೀಟ್ರ್ ಯಾರ ಹತ್ರ ಭಿಕ್ಷೆ ಬೇಡ್ಕೊಂಬಂದು 200 ಲೀಟ್ರ್ ನೀರಿಗೆ ನಮ್ಮ ಹುಡುಗರೆಲ್ಲ ಒಯ್ದು ಹೋಗೋರು 1 ಲೀಟ್ರು. ಫಸ್ಟು ನನಗೆ 5ನೇ ವರ್ಷಕ್ಕೆ ಫಸಲು ಕೊಯ್ದೆ ನಾನು. 4ನೇ ವರ್ಷಕ್ಕೆ ದಸೆ ನುಂಗಿದ್ವಿ. ಆ ವರ್ಷ ಒಂದು 2-3 kg ಅಷ್ಟು ಗೋಟ್ ಬಿದ್ದಿದ್ದು ಅಷ್ಟೇ. ಮೊದಲನೇ ವರ್ಷ ನನಗೆ 2020-21ರಲ್ಲಿ 8 ಕ್ವಿಂಟಾಲ್ ಬಂತು. ಅಂದರೆ ಎಷ್ಟು ಎಕರೆ? ನಂದು 1.25 ಎಕರೆ, 790-800 ಗಿಡ ಇದಾವೆ ಅಷ್ಟೇ. ಆದರೆ ಎಲ್ಲವೂ ಬಿಟ್ಟಿರಲಿಲ್ಲ. 8 ಕ್ವಿಂಟಾಲ್ ಬಂತು. 8 ಕ್ವಿಂಟಾಲ್ ಬಂದಿದ್ದೀನಿ. ನಾನು ಅದನ್ನೇ ಮುಂದುವರಿಸಿದೆ. ಮತ್ತು ಯಾವುದೇ ಕಾರಣಕ್ಕೂ ಬಂತಲ್ಲ ಈಗ ಫಸಲು ಬಂದಿದೆಯಲ್ಲ, DAP ಹಾಕು. ನಮ್ಮ ಅಣ್ಣಂದ್ರೆಲ್ಲ, ನಮ್ಮ ಅಣ್ಣಂದ್ರು, ನಮ್ಮ ನೆಂಟರು ಎಲ್ಲರೂ DAP ಹಾಕಿ ಚೆನ್ನಾಗಿ ಬರುತ್ತೆ, ಹಂಗೆ DAP ಅಂತೂ ಹಾಕಲ್ಲ, ನಾನು ಜೀವಾಮೃತನೇ ಮಾಡ್ತೀನಿ ಅಂತ. ಅವಾಗ ಒಂದೊಂದು ಗಿಡಕ್ಕೆ 1 ಲೀಟ್ರ್ ಕೊಡೋಕ್ಕೆ ಶುರು ಮಾಡಿದೆ. 21-22ನೇ ಸಾಲಿನಾಗೆ ಬರೀ 8 ಕ್ವಿಂಟಲ್ ಇದ್ದಿದ್ದು ಮಾರನೇ ವರ್ಷ 40 ಕ್ವಿಂಟಲ್ ಬಂತು. 8 ಕ್ವಿಂಟಲಿಂದ 40 ಕ್ವಿಂಟಲ್ಗೆ ಜಂಪು ಆಯಿತಾ. ಅದಾದಮೇಲೆ 22-23 ನೆಕ್ಸ್ಟ್ ಸಾಲಿನಲ್ಲಿ 56 ಕ್ವಿಂಟಲ್ ಆಯಿತು. ಅದರ ನೆಕ್ಸ್ಟು 23-24ರಲ್ಲಿ 77 ಕ್ವಿಂಟಲ್ ಆಯಿತು. 24-25ನೇ ಸಾಲಿನಾಗೆ 89 ಕ್ವಿಂಟಲ್ ಆಗಿತ್ತು. ಈಗ ನಾನು ಪ್ರೆಸೆಂಟ್ 100 ಚೀಲ ಆಗಿದೆ. ಅಂದರೆ ನಾನು 3ನೇ ಕೊಯ್ಲು ಆಗಬೇಕು. ಈಗ ಆಲ್ರೆಡಿ 85 ಕ್ವಿಂಟಲ್ ದಾಟಿದ್ದೀನಿ ತೂಕದಲ್ಲಿ. 100 ಚೀಲದ ಮೇಲೆ ಆಗಿದೆ. ಈ ವರ್ಷ ಅವನೇನು ಹೇಳ್ತಾನೆ, ಅಣ್ಣ 100 ಕ್ವಿಂಟಲ್ ಮೇಲೆ ಆಗುತ್ತೆ ಅಂತ. ಹಸಿ ಅಡಿಕೆ 100 ಕ್ವಿಂಟಲ್ ಹಸಿ ಅಡಿಕೆ ಕಾಯಿ ಆಗಿದ್ದಾವೆ. ಅಂದರೆ ನಂದು ಏರ್ತಾ ಇದೆ ಹೊರತು ನಾನೇನು ಬಂಡವಾಳ ಹಾಕಿಲ್ಲ ಇದಕ್ಕೆ. ಅದು DAP ಹಾಕಿಲ್ಲ, ಕೆಮಿಕಲ್ ಯಾವುದೇ ಥರ ಸೂಕ್ಷ್ಮ ಜೀವಿ ಯಾವುದನ್ನೇ ಕೊಲೆ ಮಾಡಿಲ್ಲ. ತೋಟಕ್ಕೆ ಏನೂ ಖರ್ಚು ಮಾಡ್ದಂಗೆ ಇಷ್ಟ ಆಗ್ತೈತೆ. ನಾನು ನಮ್ಮ ರೈತರಿಗೆ ಕೇಳಿದ್ರೆ ಏನಾಗುತ್ತೆ ಅಂದರೆ, ಈ ತೋಟಕ್ಕೆ ನಿನಗೆ 150 ಕ್ವಿಂಟಲ್ ಆಗ್ಬೇಕು, 200 ಕ್ವಿಂಟಲ್ ಆಗ್ಬೇಕು, ಹಂಗಿದೆ ಹಿಂಗಿದೆ. ನಾನು ಇದರಲ್ಲಿ ಜೀವಾಮೃತ ಉಳಿಸ್ಕೊಂಬಂದು ನಾನೇನು ಬಂಡವಾಳ ಹಾಕಲ್ಲ, ಏನು ಹಾಕಿಲ್ವಲ್ಲ, ಪುಕ್ಸಟ್ಟೆ ಬರ್ತಿರೋದು. ಏನು ಅಂದರೆ ಒಂದು 40,000 ರೂಪಾಯಿಗೆ ಮಲೆನಾಡು ಗಿಡ್ಡ ಹಸುಗೆ ಒಂದು ಬಂಡವಾಳ ಹಾಕಿರೋದು ಬಿಟ್ಟರೆ ಮತ್ತೇನು ಹಾಕಿಲ್ಲ. ನಾನು ಶ್ರಮ ಬಂಡವಾಳ ಈಗ ಹಾಲು ಕೊಡುತ್ತೆ, ಮನೆಗೆ ಹಾಲು ಆಯ್ತು, ಅದಕ್ಕೆ ಅದಾಯಿತು. ಆದರೆ ಅದ್ರ ಸಗಣಿಯಿಂದ ನಾನು ಮಾಡೋ ಶ್ರಮಕ್ಕೆ ಮತ್ತೆ ನನ್ನ ಆರೋಗ್ಯ ಸುಧಾರಿಸಿದೆಯಲ್ಲ. ಆರೋಗ್ಯ ಸುಧಾರಿಸಿದೆ. ಒಂದು ಬೆನಿಫಿಟ್ ಏನಂದ್ರೆ, ನಾನು ಆಸ್ಪತ್ರೆ ಹಾಕೋ ದುಡ್ಡು ಉಳಿತು ನನಗೆ, ನಾನು ಆರೋಗ್ಯವಾಗಿ ಚೆನ್ನಾಗಿದ್ದೀನಿ. ಒಂದು ನನ್ನ ತೋಟ ಇವತ್ತಿಗೂ ವೃದ್ಧಿ ಆಗ್ತಾ ಇದೆ ಹೊರತು ಹಾಳಾಗಿಲ್ಲ. ಖಂಡಿತ, ಅದನ್ನ ನಾವು ಸ್ವತಃ ನೋಡಿದ್ವಿ. ಒಂದು ಸರ್ ನಾನು ನನ್ನ ಒಂದು ಅನುಭವದಲ್ಲಿ ನಾನು ನೋಡಿರೋ ತೋಟಗಳು, ನಾನು ಸಸಿ ಹಾಕಿದಾಗ 50 ಕ್ವಿಂಟಾಲ್ 1 ಎಕರೆಗೆ 45 ಕ್ವಿಂಟಾಲ್ ಸಹ ಅಲ್ಲಿವರೆಗೂ ಕೊಯ್ದಿರೋ ತೋಟ ಇವತ್ತು 23 ಕ್ವಿಂಟಾಲ್ 25 ಕ್ವಿಂಟಾಲ್ ಕೊಯ್ಯವತ್ತೆ ಸುಸ್ತಾಗ್ತಿದ್ದಾರೆ. ಹೌದೌದು. ಮತ್ತೆ ಅಡಿ ಫಸಲು ಹಾಕಿದ್ವಿ ನಾವು, ಡಬಲ್ ಆಗಿದೆ ಅಂತ ಹೇಳ್ತಾರೆ. ಅಡಿ ಫಸಲು ಹಾಕಿದಷ್ಟು ಕಮ್ಮಿ ಆಗುತ್ತೆ ಹೊರತು ಜಾಸ್ತಿ ಆಗಲ್ಲ. ನಂದು ಸಣ್ಣ ಒಂದು ಅನುಭವ, ಸಣ್ಣ ಒಂದು ಕೃಷಿಕನಾಗಿ ಎಲ್ಲರಿಗೂ ಹೇಳೋದೇನು ಅಂದರೆ, ನಿಮಗೆ ಮಾತ್ರ ಬೇಕು ಅಂದರೆ ನಿಮಗೆ ಕೆಮಿಕಲ್ ಹಾಕೊಡ್ರಿ, ದುಡಿಮೆ ಎಷ್ಟಾರ ಮಾಡ್ಕೊಡ್ರಿ, ಜೀವನ ಮಾಡಿ. ನಿಮ್ಮ ಮಕ್ಕಳಿಗಂತೂ ಜಮೀನು ಸಿಗಲ್ಲ, ಜಮೀನು ಸಿಗಲ್ಲ, ಆದಾಯನೂ ಬರಲ್ಲ. ನಿಮ್ಮ ಮಕ್ಕಳು ಜೀವನ ಹೆಂಗ್ ಮಾಡ್ತಾರೆ? ಜಾಗ ಇರುತ್ತಷ್ಟೇ, ಜಾಗ ಇರುತ್ತೆ. ಅವ್ರು ಬೆಳೆಯೋದೇನು ಬೆಳೀತಾರೆ, ಏನು ಬೆಳೆಯಕ್ ಬರೋದಂತ ಬರಡು ನೆಲ, ಆ ಮಣ್ಣಿನಾಗ ಏನು ಸತ್ಯಾಂಶನೇ ಇರಲ್ಲ. ನನ್ನ ತೋಟದಲ್ಲಿ ಯಾವ ಭಾಗದಲ್ಲಾರ ಹೋಗಿ ಒಂದು ಅರ್ಧ ಅಡಿ ತೆಗೀರಿ, ಒಂದು ಎರೆಹುಳ ಸಿಗ್ಲಿಲ್ಲ ಅಂದ್ರೆ ನೀವು ಕೇಳಿದ್ದಕ್ಕೆ ನಾನು ದಂಡ ಕಟ್ತೀನಿ. ಅದೇ ನಿಮ್ಮ ತೋಟಕ್ಕೆ ಹೋಗೋಣ ನಡೀರಿ, ಬೇಕಾರೆ ಬೇಡ ಅಂತ ಹೇಳಲ್ಲ ಗುರುಗಳೇ. ನಾನು ಹೇಳೋದು ಸಂದೇಶ ಏನು ಅಂತಂದರೆ, ನಿಮ್ಮ ಮಕ್ಕಳಿಗೆ ಮೊಮ್ಮಕ್ಕಳಿಗೆ ನಾವು ಆಸ್ತಿ ಮಾಡ್ತಾ ಇದೀವಿ ಅಂತ ತಿಳ್ಕೊಂಡಿದ್ರೆ ದಯವಿಟ್ಟು ರಾಸಾಯನಿಕ ಬಳಸೋದನ್ನ ಬಿಡಿ. ಸಾವಯವ ಅಂತಂದರೆ, ನೀವು ಸಾವಯವ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಬರೀ ಕೊಟ್ಟಿಗೆ ಗೊಬ್ಬರ ಅದು ಇದು ಸಾವಯವ ಅಲ್ಲ. ನೀವೇ ಖುದ್ದಾಗಿ ಸಾವಯವ ಅಂತಂದರೆ, ನಾನು ಹೇಳ್ತಾ ಇರೋದು ಏನು ಅಂತಂದರೆ, ಜೀವಾಮೃತ ಮಾಡಬೇಕು. ಜೀವಾಮೃತ ಯಾವ ಮಾಡಬೇಕು? ಎಲ್ಲೋ ಸಗಣಿ ತಂದು ಒಣಗಿರೋ ಸಗಣಿ ತಗೊಂಡು ಜೀವಾಮೃತ ಮಾಡಿದ್ರೆ ಅದು ಜೀವಾಮೃತ ಕಟ್ಟಿ ಮಾಡಬೇಕು. ಕ್ರಮಬದ್ಧವಾಗಿ ಜೀವಾಮೃತ ಯಾವ ರೀತಿ ತಿಳ್ಕೊಂಡು ನೀವು ತಜ್ಞರ ಹತ್ರ, ಅನುಭವಸ್ಥರ ಹತ್ರ ತಿಳ್ಕೊಂಡು ನೀವು ಜೀವಾಮೃತ ಮಾಡಿದರೆ ನೀವು ನಿಜವಾಗ್ಲೂ ನಿಮ್ಮ ಭೂಮಿನ ಫಲವತ್ತತೆ ಮಾಡ್ಕೊಳಕ್ಕೆ ತುಂಬ ಅನುಕೂಲಕಾರಿಯಾಗುತ್ತೆ. ಇಷ್ಟು ಹೇಳ್ಬಿಟ್ಟು ನಿಮಗೆ ಧನ್ಯವಾದ ತಿಳಿಸ್ತೀನಿ. ಓಕೆ, ನಿಮಗೂ ಧನ್ಯವಾದಗಳು ರಾಮಸ್ವಾಮಿ ಅವರೇ. ತುಂಬ ಅದ್ಭುತವಾದ ಮಾಹಿತಿಯನ್ನು ನಮ್ಮ ವೀಕ್ಷಕರಿಗೆ ನೀಡಿದ್ದೀರಿ. ಅನಂತ ಧನ್ಯವಾದಗಳು.